ಸೊ ಈ ಪ್ರಾಬ್ಲಮಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಆಸ್ಪೆಕ್ಟ್ಸ್ ಅಡ್ಮಿಷನ್ ಆಫ್ ಪಾರ್ಟ್ನರಲ್ಲಿ ಕವರ್ ಆಗೋ ಎಲ್ಲ ಆಸ್ಪೆಕ್ಟ್ಸನ್ನು ನೋಡೋಣ. ಸೊ ಇಂಥ ಪ್ರಾಬ್ಲಮ್ ಯೂಶ್ವಲಾಗಿ ಸೆಕ್ಷನ್ ಸಿ ಅಲ್ಲಿ ಬರುತ್ತೆ. 12 ಮಾರ್ಕ್ಸ್, 14 ಮಾರ್ಕ್ಸ್ ಅಥವಾ 16 ಮಾರ್ಕ್ಸ್ ಅನಿಸುತ್ತೆ. ಸೊ ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್. ಅವ್ರ ರೇಷಿಯೋ ಬಂದು 3:1. ಸೊ ಹೊಸದಾಗಿ ಸಿನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಅಂದರೆ ಸಿನ ಅಡ್ಮಿಟ್ ಮಾಡ್ತಿದ್ದಾರೆ ಬಿಸ್ನೆಸ್ಸಲ್ಲಿ. ಸೊ ಈಗ ನಾವು ಫಸ್ಟು ರಿವ್ಯಾಲ್ಯೂ ಮಾಡಬೇಕು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದ್ಮೇಲೆ ಜರ್ನಲ್ ಎಂಟ್ರೀಸ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟೇ ಮಾಡೋಣ. ಸೊ ನೋಡಿ, ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರೋಲ್ಲ, ಅದು ಬರೀ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಥರ್ಡ್ ಪಾಯಿಂಟ್ ಬಂದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರುತ್ತೆ. ಸೊ ಮೇನ್ಲಿ ಇದ್ರಲ್ಲಿ ಬರೋದು ಬಂದು ಏನಾದರೂ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ನಡೆಯೋ ಚೇಂಜಸ್ಸು. ಸೊ ಅದರಲ್ಲಿ ಬರೋ ಗೇನ್ ಆರ್ ಪ್ರಾಫಿಟ್, ಗೇನ್ ಆರ್ ಲಾಸ್ನ ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಫಸ್ಟಿದ್ದು ನೋಡಿ, ಅಂದರೆ ಥರ್ಡ್ ಪಾಯಿಂಟ್, ಸ್ಟಾಕ್ ಆ್ಯಂಡ್ ಫಿಕ್ಸ್ಚರ್ಸ್ ರೆಡ್ಯೂಸ್ ಬೈ 10%, ಅಂದರೆ 10% ಡಿಪ್ರಿಸಿಯೇಷನ್ ಕೊಡಬೇಕು. ಸೊ ಡಿಪ್ರಿಸಿಯೇಷನ್ ಬಂದು ಎಕ್ಸ್ಪೆನ್ಸ್ ಅಲ್ಲ, ಸೊ ನಾವು ಅದನ್ನು ಡೆಬಿಟ್ ಸೈಡೆ ತೋರಿಸ್ತೀವಿ. ಸೊ ಟು ಸ್ಟಾಕ್, ಸೊ 10% ಆಫ್ 20,000 ಅಂದರೆ 2,000. ಅದೇ ಥರ ಫಿಕ್ಸ್ಚರ್ಸ್, ಸೊ 10% ಆಫ್ 1,000 ಬಂದು 100. ಓಕೆ, ನೆಕ್ಸ್ಟ್ ಬಂದು 5% ಪ್ರಾವಿಷನ್ ಕ್ರಿಯೇಟ್ ಮಾಡಬೇಕು ನಾವು. ಸೊ ಪ್ರಾವಿಷನ್ ಬಂದು ಡೆಟಾರ್ಸ್ ಆ್ಯಂಡ್ ಬಿಲ್ಸ್ ರಿಸೀವೇಬಲ್ ಎರಡರ ಮೇಲೇನು. ಸೊ ಡೆಟಾರ್ಸ್ ಬಂದು 16,000. ಸೊ 16,000ಅಲ್ಲಿ ನಾವು 5% ಮಾಡಬೇಕು. 5% ಮಾಡಿದಾಗ ಬರೋದು 800. ಅದೇ ಥರ ಇಲ್ಲಿ 3,000ಅಲ್ಲಿ 5% ಮಾಡಿದಾಗ ಬರೋದು 150. ಓಕೆ, ಸೊ ಅದಾಯಿತು. ವ್ಯಾಲ್ಯೂ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಟು ಬಿ ಅಪ್ರಿಷಿಯೇಟೆಡ್. ಸೊ ಈಗ ಅಪ್ರಿಸಿಯೇಷನ್ ಬಂದು ಒಂದು ಇನ್ಕಮ್, ಅದು ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. ಸೊ ಅದಕ್ಕೆ ನಾವು ಡೆಬಿಟ್ ಸೈಡ್ ತೋರಿಸ್ತೀವಿ. ಬೈ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ 25,000 ಇಂಟು 20%. ಸೊ ಇದು ಬಂದು 5,000. ಓಕೆ, ನೆಕ್ಸ್ಟ್ ನೋಡಿ, ದೇರ್ ಬೀಯಿಂಗ್ ಅ ಕ್ಲೇಮ್ ಅಗೇನ್ಸ್ಟ್ ದ ಫರ್ಮ್ ಫಾರ್ ಡ್ಯಾಮೇಜಸ್ ಲಯಬಿಲಿಟಿ ಟು ದ ಎಕ್ಸ್ಟೆಂಟ್ ಆಫ್ 1,000 ಶುಡ್ ಬಿ ಕ್ರಿಯೇಟೆಡ್. ಅಂದರೆ ನಮ್ಮ ಮೇಲೆ ಯಾರೋ ಕ್ಲೇಮ್ ಮಾಡಿದ್ದಾರೆ ಏನೋ ಡ್ಯಾಮೇಜಸ್ಗೆ. ಸೊ 1,000 ರೂಪೀಸ್ ನಾವು ಪೇ ಮಾಡಬೇಕು, ಅಂದರೆ ಒಂದು ಲಯಬಿಲಿಟಿನ ಕ್ರಿಯೇಟ್ ಮಾಡಬೇಕು. ಸೊ ಲಯಬಿಲಿಟಿ ಬಂದು ನಮಗೆ ಎಕ್ಸ್ಪೆನ್ಸ್, ಯಾಕಂದರೆ ಅದು ಕಟ್ಟಬೇಕಲ್ಲ ಅದಕ್ಕೆ. ಸೊ ಅದಕ್ಕೆ ನಾವು ಅದನ್ನು ಡೆಬಿಟ್ ಸೈಡ್ ತೋರಿಸ್ತೀವಿ. ಸೊ ಕ್ಲೇಮ್ ಫಾರ್ ಡ್ಯಾಮೇಜ್ 1,000. ಆಮೇಲೆ ಲಾಸ್ಟ್ ಪಾಯಿಂಟ್ ಬಂದು 650 ಇನ್ಕ್ಲೂಡೆಡ್ ಇನ್ ಕ್ರೆಡಿಟಾರ್ಸ್ ಇಸ್ ನಾಟ್ ಲೈಕ್ಲಿ ಟು ಬಿ ಕ್ಲೈಮ್ಡ್. ಸೊ ಅಂದರೆ 650 ನಾವು ಮಾಡಿರೋ ಸಾಲದಲ್ಲಿ 650 ಬಂದು ಕೊಡೋಷ್ಟು ಇಲ್ವಂತೆ. ಸೊ ಅಂದರೆ ನಮಗೆ ಸಾಲ ಕಡಿಮೆ ಆಗ್ತಿದೆ. ಸಾಲ ಕಡಿಮೆ ಆದಾಗ ಅದು ನಮಗೆ ಇನ್ಕಮ್. ಸೊ ನ್ಯಾಚುರಲಿ ನಾವು ಈ ಕಡೆ ತೋರಿಸ್ತೀವಿ. ಅದು ಬಂದು ಒಂದು ಲಯಬಿಲಿಟಿ. ಸೊ ಲಯಬಿಲಿಟಿಗೆ ಆಲ್ರೆಡಿ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ ಕ್ರೆಡಿಟಾರ್ಸ್ಗೆ. ಸೊ ಅದನ್ನು ನಾವು ಕಡಿಮೆ ಮಾಡೋಕ್ಕೆ ಡೆಬಿಟ್ ಮಾಡ್ತೀವಿ. ಅದನ್ನೇ ನಾವು ಇಲ್ಲಿ ತೋರಿಸೋದು ಬೈ ಕ್ರೆಡಿಟಾರ್ಸ್ ಅಂತ. ಸೊ 650. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಳ್ಬೇಕಾಗಿರೋದು ಎಲ್ಲ ತೊಗೊಂಡಿದ್ದೀವಿ. ಸೊ ಜಸ್ಟ್ ಈಗ ಡಿಫ್ರೆನ್ಸ್ ನೋಡಬೇಕು, ಗೈನಾ ಲಾಸ ಅಂತ. ಓಕೆ, ಸೊ ಇದನ್ನೆಲ್ಲ ನಾವು ಕ್ಯಾನ್ಸಲ್ ಮಾಡಿದಾಗ ಬರೋದು ಬಂದು 1,600. ಸೊ ಇದು ಬಂದು ಗೈನ್ ಆನ್ ರಿವ್ಯಾಲ್ಯೂಯೇಷನ್. ಸೊ ಇದನ್ನು ನಾವು ಹಳೆ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ಬೇಕು. ಸೊ ಎ ಆ್ಯಂಡ್ ಬಿ. ಸೊ ಎಗೆ ಬಂದು 1,600 ಇಂಟು 3/4, ಬಿಗೆ ಬಂದು 1,600 ಇಂಟು 1/4. ಸೊ ಎಗೆ ಬಂದು 1,200, ಬಿಗೆ 400. ಸೊ ರಿವ್ಯಾಲ್ಯೂಯೇಷನ್ ಆಯಿತು. ನಾವೀಗ ಜರ್ನಲ್ ಎಂಟ್ರೀಸ್ ಮಾಡಬೇಕು. ಸೊ ಜರ್ನಲ್ ಎಂಟ್ರೀಸ್ ನೋಡಿ, ಫಸ್ಟ್ ಬಂದು ಸಿ ಪೇಸ್ 10,000 ಹ್ಯಾಸ್ ಹಿಸ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ತಂದಾಗ ಏನಾಗುತ್ತೆ, ಕ್ಯಾಶ್ ಒಳಗಡೆ ಬರ್ತಿದೆ. ಸೊ ಕ್ಯಾಶ್ನ ಡೆಬಿಟ್ ಮಾಡ್ತೀವಿ, ಕ್ಯಾಶ್ ಅಕೌಂಟ್ ಡೆಬಿಟ್. ಆಮೇಲೆ ಸೆಕೆಂಡ್ ಪಾಯಿಂಟ್ ಹೇಳೋದು ಬಂದು ಗುಡ್ ವಿಲ್ ಕೂಡ ತರ್ತಿದ್ದಾನೆ ಅಂತ. ಸೊ ಸಿ ತರೋದು ಬಂದು 2 C's ಕ್ಯಾಪಿಟಲ್ ಆ್ಯಂಡ್ ಗುಡ್ ವಿಲ್. ಓಕೆ, ಸೊ ಕ್ಯಾಪಿಟಲ್ ಬಂದು 10,000, ಗುಡ್ ವಿಲ್ ಬಂದು 5,000. ಸೊ ಟೋಟಲ್ ಆಗಿ ಸಿ ತರ್ತಿರೋದು ಬಂದು 15,000. ಓಕೆ, ಸೊ ಈಗ ನಾನು ಹೇಳಿದ್ದೀನಲ್ಲ, ಈ ಅಡ್ಮಿಷನ್ ಬೇಸಿಕ್ಸ್ ಹೇಳುವಾಗ ಗುಡ್ ವಿಲ್ ಬಂದು ನಾವು ಯಾವಾಗಲೂ ರೈಟ್ ಆಫ್ ಮಾಡಲೇಬೇಕು. ಸೊ ಅದಕ್ಕೆ ಗುಡ್ ವಿಲ್ ಆ್ಯಕ್ಚುಲಿ ಅಸೆಟ್ ಅದು. ಸೊ ಕ್ರೆಡಿಟ್ ಬ್ಯಾಲೆನ್ಸ್ ಇರೋಕ್ಕಾಗಲ್ಲ. ಸೊ ನಾವು ಜಸ್ಟ್ ಈಗ ಡೆಬಿಟ್ ಮಾಡ್ತೀವಿ, ಅದಕ್ಕೆ ಇಲ್ಲಿ ಕ್ರೆಡಿಟ್ ತೋರಿಸ್ತೀವಿ ಅಷ್ಟೇ. ಸೊ ಈಗ ಗುಡ್ ವಿಲ್ನ ಡೆಬಿಟ್ ಮಾಡಿ ಟು ಎ ಆ್ಯಂಡ್ ಬಿ. ಸೊ ಗುಡ್ ವಿಲ್ ಬಂದು 5,000,
ಸೊ ಎ ಆ್ಯಂಡ್ ಬಿಗೆ ಅವ್ರ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ಬೇಕು. ಸೊ ಯೂಶ್ವಲಾಗಿ ಸ್ಯಾಕ್ರಿಫೈಸ್ ರೇಷಿಯೋಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ಅವರು ಅದ್ರ ಬಗ್ಗೆ ಏನು ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದರೆ ಓಲ್ಡ್ ರೇಷಿಯೋನೇ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕನ್ಸಿಡರ್ ಮಾಡಬೇಕು. ಸೊ ಅದಕ್ಕೆ ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 5,000 ಇಂಟು 3/4, 5,000 ಇಂಟು 1/4 ಮಾಡಬೇಕು. ಸೊ ಆಗ ಬರೋದು ಬಿಗೆ 1,250, ಎಗೆ 3,750. ಓಕೆ. ಸೊ ನೆಕ್ಸ್ಟ್ ಬಂದು ಹಾಫ್ ಆಫ್ ದಿಸ್ ಸಮ್ ಇಸ್ ಟು ಬಿ ವಿತ್ಡ್ರಾನ್ ಬೈ ಎ ಆ್ಯಂಡ್ ಬಿ. ಅಂದರೆ ಈ ಗುಡ್ವಿಲಲ್ಲಿ ಅವ್ರಿಗೆ ಬರೋದು ಅರ್ಧ ವಿತ್ಡ್ರಾ ಮಾಡ್ತಿದ್ದಾರೆ. ಸೊ ವಿತ್ಡ್ರಾ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರ ಕ್ಯಾಪಿಟಲ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ, ಬಿಸ್ನೆಸ್ಸಿಂದ ಕ್ಯಾಶ್ ಆಚೆ ಹೋಗುತ್ತೆ. ಸೊ ಅದಕ್ಕೆ ನಾವು ಕ್ಯಾಶ್ ಅಕೌಂಟ್ನ ಕ್ರೆಡಿಟ್ ಮಾಡಿ ಅವ್ರ ಕ್ಯಾಪಿಟಲ್ಸ್ನ ಡೆಬಿಟ್ ಮಾಡ್ತೀವಿ. ಸೊ ಎ ಆ್ಯಂಡ್ ಬಿ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಹಾಫ್ ಬಂದು ಇದರಲ್ಲಿ 2,500. ಸೊ ಅವ್ರ ಪೋರ್ಷನಲ್ಲಿ ಅವರು ಹಾಫ್ ವಿತ್ಡ್ರಾ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಬರೋದು ಬಂದು 675, ಆಮೇಲೆ 1875. ಓಕೆ. ಸೊ ಇಷ್ಟಾಯಿತು. ಈಗ ನೆಕ್ಸ್ಟ್ ನೋಡಿ, ಒಂದು ಹೊಸ ಪಾರ್ಟ್ನರ್ ಅಡ್ಮಿಟ್ ಆದಾಗ ನಾನು ಹೇಳಿದ್ನಲ್ಲ, ಏನಾದರೂ ರಿಸರ್ವ್ಸ್, ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಇವೆಲ್ಲ ಓಲ್ಡ್ ಪಾರ್ಟ್ನರ್ಸ್ ತೊಗೊಂಡ್ಬಿಡ್ಬೇಕು. ಯಾಕಂದರೆ ಅವರು ಕೆಲಸ ಮಾಡಿ ಬಂದಿರೋ ಪ್ರಾಫಿಟ್ಸ್ ಅದು. ಸೊ ಹೊಸ ಪಾರ್ಟ್ನರ್ಗೆ ಅದು ಹೋಗಲ್ಲ. ಅದಕ್ಕೆ ರಿಸರ್ವ್ಸ್ ಅಥವಾ ಪ್ರಾಫಿಟ್ಸ್ ಏನಾದರೂ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿದ್ರೆ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಈಗ ಜನರಲ್ ರಿಸರ್ವ್ ಬ್ಯಾಲೆನ್ಸ್ ಶೀಟಲ್ಲಿದೆ. ಸೊ ಅದನ್ನು ನಾವು ಓಲ್ಡ್ ಪಾರ್ಟ್ನರ್ಸ್ ಅವ್ರ ಕ್ಯಾಪಿಟಲ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಓಲ್ಡ್ ರೇಷಿಯೋದಲ್ಲಿ. ಸೊ ರಿಸರ್ವ್ ಫಂಡ್ ಟು ಎ ಟು ಬಿ. ಸೊ ರಿಸರ್ವ್ ಫಂಡ್ ಬಂದು ಇರೋದು 4,000. ಸೊ 3:1 ಅಲ್ಲ. ಸೊ ಅದಕ್ಕೆ 3,000 ಆ್ಯಂಡ್ 1,000 ಬರುತ್ತೆ. ಸೊ ರಿಸರ್ವ್ ಫಂಡ್ ಆಯಿತು. ಸೊ ನೆಕ್ಸ್ಟ್ ಬಂದು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದ್ದೀವಲ್ಲ, ಸೊ ಅದರಲ್ಲಿ ಎಂಟ್ರ್ ಮಾಡಿರೋ ಎಂಟ್ರೀಸ್ ಎಲ್ಲ ನಾವು ಜರ್ನಲಲ್ಲಿ ತೋರಿಸ್ತೀವಿ. ಸೊ ನ್ಯಾಚುರಲಿ ಬಿಸ್ನೆಸ್ಸಲ್ಲಿ ನಡೆಯೋದು ಹೇಗಂದರೆ ಫಸ್ಟ್ ಜರ್ನಲ್ ಮಾಡಿ ಆಮೇಲೆ ಅದು ಮಾಡೋದು. ಬಟ್ ಹೀಗೆ ಮಾಡಿದ್ರೆ ಜರ್ನಲ್ ಎಂಟ್ರೀಸ್ ಈಸಿ ಆಗುತ್ತೆ ಅಷ್ಟೇ. ಸೊ ರಿವ್ಯಾಲ್ಯೂಯೇಷನ್ ಡೆಬಿಟ್ ಟು ಫಸ್ಟ್ ಬಂದು ನಾವು ಮಾಡಿದ್ದು ಸ್ಟಾಕ್, ಆಮೇಲೆ ಫಿಕ್ಸ್ಚರ್ಸ್, ಆಮೇಲೆ ಪ್ರಾವಿಷನ್ಸ್ ಫಾರ್ ಡೆಟಾರ್ಸ್, ಅದೇ ಥರ ಬಿಲ್ಸ್ ರಿಸೀವಬಲ್ಸ್. ಸೊ ಸ್ಟಾಕಿಗೆ ನಾವು ಮಾಡಿರೋದು ಬಂದು 2,000, ಫಿಕ್ಸ್ಚರ್ಸ್ಗೆ 100, ಡೆಟಾರ್ಸ್ಗೆ 800, ಬಿಲ್ಸ್ ರಿಸೀವಬಲ್ದು ಬಂದು 150. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದಾಗ 2,900, 3,050. ಓಕೆ. ಸೊ ಈಗ ಕ್ರೆಡಿಟ್ ಸೈಡ್ ಬಂದು ನಾವು ತೋರಿಸಿರೋದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ ಲ್ಯಾಂಡ್ ಅಕೌಂಟ್ ಡೆಬಿಟ್ 5,000, ಆಮೇಲೆ ಕ್ರೆಡಿಟಾರ್ಸ್ ಕಡಿಮೆ ಆಯ್ತಲ್ಲ ಅದು. ಸೊ ಅದು ಬಂದು 650. ಸೊ ಟು ರಿವ್ಯಾಲ್ಯೂಯೇಷನ್. ಸೊ 5,650. ಆಮೇಲೆ ಲಾಸ್ಟ್ ಒಂದಿದೆಯಲ್ಲ ಅದೇ 1,000 ಲೈಬಿಲಿಟಿ. ಸೊ ಅದು ಲೈಬಿಲಿಟಿ ಕ್ರಿಯೇಟ್ ಆಗಿದೆ. ಸೊ ಅದಕ್ಕೆ ನಾವು ರಿವ್ಯಾಲ್ಯೂಯೇಷನ್ ಡೆಬಿಟ್ ಮಾಡಿ ಟು ಕ್ಲೈಮ್ ಫಾರ್ ಡ್ಯಾಮೇಜ್. ಸೊ ಅದು ಬಂದು 1,000. ಓಕೆ. ಸೊ ಲೈಬಿಲಿಟಿ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ಲ, ಸೊ ಅದಕ್ಕೆ ನಾವು ಕ್ರೆಡಿಟ್ ಮಾಡ್ತೀವಿ ಅಷ್ಟೇ. ಸೊ ಜರ್ನಲ್ ಎಂಟ್ರೀಸ್ ಎಲ್ಲ ಕೊಟ್ಟಾಯಿತು. ಸೊ ನಾವು ಈಗೇನು ಮಾಡಬೇಕಂದ್ರೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ತೋರಿಸ್ತೀವಿ. ಸೊ ಆ ಬ್ಯಾಲೆನ್ಸಸ್ನ ಕಂಡುಹಿಡಿಯೋಕ್ಕೆ ಫಸ್ಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡೋಣ. ಸೊ ಮೇಯ್ನಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ಬ್ಯಾಲೆನ್ಸ್ನ ನಾವು ತರ್ತೀವಿ. ಸೊ ಪ್ರೀವಿಯಸ್ ಅಕೌಂಟ್ ಬ್ಯಾಲೆನ್ಸ್. ಸೊ ಕ್ಯಾಪಿಟಲ್ ಅಕೌಂಟ್ಸಲ್ಲಿ ನಾವು ಫಸ್ಟ್ ಸ್ಟೆಪ್ ಬಂದು ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ನ ಕ್ಯಾರಿ ಡೌನ್ ಮಾಡೋದು, ಅಂದರೆ ಬ್ರಾಡ್ ಡೌನ್. ಸೊ ಬ್ಯಾಲೆನ್ಸ್ ಶೀಟಲ್ಲಿರೋದು ಬಂದು 30,000 ಆ್ಯಂಡ್ 16,000. ಸೊ ಅದನ್ನು ಹಾಗೇ ತರ್ತೀವಿ, ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಕೆ. ಸೊ ಈಗ
ನೆಕ್ಸ್ಟ್ ನಾವು ಮಾಡಿರೋದು ಬಂದು ಗುಡ್ವಿಲ್. ಸೊ ಗುಡ್ವಿಲ್ನ ಇವರಿಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ ಜರ್ನಲ್ ಎಂಟ್ರೀಸಲ್ಲಿ, ಸೊ ಅದನ್ನು ತೊಗೊಳ್ತೀವಿ. ಸೊ ಎಗೆ ಬರೋದು 3750, ಬಿಗೆ 1250. ಸೊ ಇದರಲ್ಲಿ ಅರ್ಧ ಅವರು ವಿತ್ಡ್ರಾ ಮಾಡ್ತಿದ್ದಾರೆ. ಸೊ ಅದು ಬಂದು ಈ ಕಡೆ ಬರುತ್ತೆ. ಸೊ ಯಾಕಂದರೆ ಆವಾಗ ಅವ್ರ ಕ್ಯಾಪಿಟಲ್ ಅಕೌಂಟ್ ಕಡಿಮೆ ಆಗುತ್ತಲ್ಲ, ಸೊ ಅದಕ್ಕೆ ಇಲ್ಲಿ ಬರುತ್ತೆ ಟು ಕ್ಯಾಶ್. ಸೊ ಅರ್ಥ ಮಾಡ್ತಿರೋದವರು. ಸೊ 625. ಆಮೇಲೆ ಇದರಲ್ಲಿ ಬಂದು 1875. ಸೊ ನೆಕ್ಸ್ಟ್ ಬಂದು ಸಿ ಕ್ಯಾಪಿಟಲ್ ತಂದಲ್ಲ, ಸೊ ಅದನ್ನು ತೋರಿಸ್ತೀವಿ ನಾವಿಲ್ಲಿ. ಕ್ಯಾಶ್ ಅಕೌಂಟ್ ಬಂದು 10,000. ನೆಕ್ಸ್ಟು ರಿಸರ್ವ್ನ ಎ ಆ್ಯಂಡ್ ಬಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ, ಸೊ ಅದು ಕೂಡ ಇಲ್ಲಿ ಬರುತ್ತೆ. ಸೊ ರಿಸರ್ವ್ಸಲ್ಲಿ 3,000 ಆ್ಯಂಡ್ 1,000. ಓಕೆ, ಸೊ ಅದಾಯಿತು. ಫೈನಲ್ ಆಗಿ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆರ್ ಲಾಸ್ನ ಎ ಆ್ಯಂಡ್ ಬಿಗೆ ಕೊಟ್ಟವಲ್ಲ, ಸೊ ಅದು ಇಲ್ಲಿ ಬರುತ್ತೆ. ಸೊ ಗೇನ್ ಆನ್ ರಿವ್ಯಾಲ್ಯೂಯೇಷನ್ ಸೊ ಬರೋದು ಬಂದು ನಮಗೆ 1,200 ಆ್ಯಂಡ್ 400. ಓಕೆ, ಸೊ ನಾವು ತೊಗೊಳ್ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡಾಯಿತು. ಸೊ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಬ್ಯಾಲೆನ್ಸಸ್ ನೋಡಬೇಕು, ಎಷ್ಟು ಬ್ಯಾಲೆನ್ಸು ಕ್ಯಾಪಿಟಲ್ ಬ್ಯಾಲೆನ್ಸಸ್ ಇದೆ ಅಂತ. ಓಕೆ, ಸೊ ಜಸ್ಟ್ ಟೋಟಲ್ ಮಾಡಿ ನೋಡೋದಷ್ಟೇ. ಸೊ ಸಿದು ಬಂದು ಈಸಿ. ಸೊ ಒಂದು ಬರೀ 10,000 ಇದೆ. ಸೊ ಆ ಬ್ಯಾಲೆನ್ಸ್ನ ನಾವು ಕ್ಯಾರಿ ಡೌನ್ ಮಾಡ್ತೀವಿ. ಓಕೆ, ಸೊ ಇವ್ರದ್ದು ನೋಡಬೇಕು. ಓಕೆ, ಸೊ ನಾವು ನೋಡಿದಾಗ ನಮಗೆ ಬರೋ ಕ್ಯಾಪಿಟಲ್ ಬ್ಯಾಲೆನ್ಸಸ್ 3675, 18,025 ಆ್ಯಂಡ್ 10,000. ಸೊ ಇದೇ ಇವರ ಕ್ಯಾಪಿಟಲ್ ಬ್ಯಾಲೆನ್ಸಸ್. ಸೊ ನಾವು ಫೈನಲ್ ಆಗಿ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ಸೇಮ್ ನಮಗೆ ಆಲ್ರೆಡಿ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟಿಂದಾನೇ ಹೋಗೋಣ. ಸೊ ಈಗ ಫಸ್ಟ್ ಲ್ಯಾಂಡ್ ತೊಗೊಳ್ಳೋಣ. ಸೊ ಲ್ಯಾಂಡ್ ಬಂದು 25,000 ಇದೆ, ಪ್ಲಸ್ 5,000 ಮಾಡಿದ್ವಲ್ಲ ಅದು ತೊಗೊಳ್ತೀವಿ. ಸೊ ಲ್ಯಾಂಡ್ 30,000 ಅಂದರೆ ರಿವ್ಯಾಲ್ಯೂ ಮಾಡಿದಾಗ ಬಂದಿರೋ ವ್ಯಾಲ್ಯೂ. ನೆಕ್ಸ್ಟು ಕರೆಂಟ್ ಅಸೆಟ್ ಅಂತ ಕನ್ಸಿಡರ್ ಮಾಡಿಕೊಂಡು, ನಾನ್ ಕರೆಂಟ್ ಅಸೆಟ್ ಅಂತ ಪ್ಲಸ್ 100. ಸೊ 1,100 ಆಯಿತು. ಸೊ ಈಗ ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಓಕೆ. ಸೊ ಡೆಟಾರ್ಸ್ 16,000 ಮೈನಸ್ 800 ಮಾಡಿದ್ವಿ. ಸೊ 15,200. ಸೊ ಬಿಲ್ಸ್ ರಿಸೀವಬಲ್ ಬಂದು 3,000 ಮೈನಸ್ 150. ಸೊ 2,850. ಓಕೆ, ಆಮೇಲೆ ಸ್ಟಾಕ್ 20,000 ಮೈನಸ್ 2,000. ಸೊ 18,000 ಬರುತ್ತೆ. ಓಕೆ, ಸೊ 2,000 ಡೆಪ್ರಿಸಿಯೇಷನ್ ಮಾಡಿದ್ವಲ್ಲ ಅದು. ಫೈನಲಿ ಕ್ಯಾಶ್. ಸೊ ಕ್ಯಾಶ್ ನೋಡಿ 26,500 ಇದೆ. ಸೊ ಈ 26,500 ಸ್ಟಾರ್ಟಿಂಗಲ್ಲಿದ್ದಿತ್ತು. ಸೊ ಈಗೇನಾಯಿತು, ಸಿ ಬಂದು ಗುಡ್ವಿಲ್ ಆ್ಯಂಡ್ ಕ್ಯಾಪಿಟಲ್ನ ತಂದಲ್ಲ. ಸೊ ಎಷ್ಟು ತಂದ 15,000. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಅಷ್ಟು ತಂದ. ಆಮೇಲೆ ಇವರು ಎ ಆ್ಯಂಡ್ ಬಿ ಬಂದು ಸೊ ಸೀಸ್ ಕಂಟ್ರಿಬ್ಯೂಷನ್ ಅಂತ ಹಾಕ್ಕೊಳ್ಳೋಣ. ಎ ಆ್ಯಂಡ್ ಬಿ ವಿತ್ಡ್ರಾ ಮಾಡ್ತಾರಲ್ಲ, ಸೊ ಅವ್ರು ಬಂದು ಇಲ್ಲಿ 1875, 625 ಮಾಡಿದ್ದಾರೆ. ಸೊ ಅದನ್ನು ನಾವು ಡಿಡಕ್ಟ್ ಮಾಡಬೇಕಲ್ಲಿ. ಸೊ ಅವಾಗ ನಮಗೆ ಕ್ಯಾಶ್ ಬ್ಯಾಲೆನ್ಸ್ ಬರುತ್ತೆ, ಅದು ಬಂದು 39,000. ಸೊ ಈಗ ಲೈಬಿಲಿಟೀಸ್ ಕಡೆ ನೋಡೋಣ. ಸೊ ಫಸ್ಟ್ ಬಂದು ಸನ್ಡ್ರಿ ಕ್ರೆಡಿಟಾರ್ಸ್ ಇದೆ. ಸೊ ಈ ಕ್ರೆಡಿಟಾರ್ಸಲ್ಲಿ 41,500, ಅದರಲ್ಲಿ ನಮಗೆ 650 ಬಂದು ರೈಟ್ ಆಫ್ ಆಗೋಯ್ತಲ್ಲ. ಸೊ ಅದನ್ನು ಡಿಡಕ್ಟ್ ಮಾಡ್ತೀವಿ.
ಸೊ ಬರೋದು ಬಂದು 40,850. ರಿಸರ್ವ್ ಫಂಡ್ ನಾವು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಾಯಿತು, ಸೊ ಅದಿಲ್ಲ. ಹೊಸ್ದಾಗಿ ಒಂದು ಲಯಬಿಲಿಟಿ ಕ್ರಿಯೇಟ್ ಆಯ್ತಲ್ಲ ₹1,000, ಅದು ಬರ್ಕೊಳ್ತೀವಿ ಇಲ್ಲಿ. ಸೊ ಕ್ಲೈಮ್ ಫಾರ್ ಡ್ಯಾಮೇಜ್, ಯಾಕಂದರೆ ಇದು ಲಯಬಿಲಿಟಿ, ಸೊ ನ್ಯಾಚುರಲಿ ನಾವಿಲ್ಲಿ ತೋರಿಸ್ಬೇಕು. ಆ್ಯಂಡ್ ಲಾಸ್ಟ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸಸ್. ಸೊ ಎ ಬಿ ಸಿ. ಸೊ ಎ ಬಂದು 36075, ಬಿ 18025, ಸಿ ಬಂದು 10,000. ಸೊ ನಾವು ಎಲ್ಲದನ್ನು ಟೋಟಲ್ ಮಾಡಿದಾಗ ಬರೋದು ಬಂದು 105,950. ಸೊ ಎರಡು ಕಡೆಯೂ ಈಕ್ವಲ್ ಆಗಿ ಬರ್ತಿದೆ. ಸೊ ಇಟ್ ಸೀಮ್ಸ್ ದಟ್ ವಾಟ್ ವಿ ಹ್ಯಾವ್ ಡನ್ ಇಸ್ ರೈಟ್. ಸೊ ಇದೇ ಅಡ್ಮಿಷನ್ ಆಫ್ ಪಾರ್ಟ್ನರಲ್ಲಿ ಬರೋ ಒಂದು ಮಾಡ್ರೇಟ್ ಲೆವೆಲ್ ಪ್ರಾಬ್ಲಮ್. ಸೊ ಇದರಲ್ಲಿ ಆಲ್ಮೋಸ್ಟ್ ನಾವು ಕವರ್ ಮಾಡಿರೋ ಎಲ್ಲ ಕಾನ್ಸೆಪ್ಟ್ಸ್ ಕವರ್ ಆಗಿದೆ. ಒಂದು ವೇಳೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತಿದೆ ಅನ್ನೋದನ್ನು ಕೂಡ ಹೇಳಿ. ಸೊ ನೀವು ಇನ್ನೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಥ್ಯಾಂಕ್ಸ್. ಅದೇ ಥರ ವಿಡಿಯೋನ ಶೇರ್ ಮಾಡಿ. ಬೇರೆ ಏನಾದರೂ ಡೌಟ್ಸ್ ಇದ್ರೂ ಕೇಳಿ. ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಬೇಗ ಸಿಗೋಣ.